ನಾನು ನಿಮ್ಮನು ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಯಾಕಂದ್ರೆ ಇವತ್ತು ಊರಿಂದ ನಮ್ಮ ಅಣ್ಣ ಬರತ್ತಾನ. ನಾಳೆ ರಕ್ಷಾಬಂಧನ ಐತಲ್ರಿ, ಅದಕ್ಕೆ ಅದು ಭಾಳ ಖುಷಿ ಆಗತ್ತೈತೆ ನನಗೆ. ಅದು ಇವತ್ತಿನ ಡೇ ಎಲ್ಲ ಫುಲ್ ವ್ಲಾಗ್ ಮುಖಾಂತರ ತೋರಿಸ್ಬೇಕಂತ ಇವತ್ತು ವಿಡಿಯೋ ಮಾಡತ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಬಾಲ್ಕನಿಯಿಂದ ಒಂದು ವ್ಯೂ ನೋಡಿ ಬರ್ರಿ, ಭಾಳ ಚಂದ ಐತಿ ಬರ್ರಿ. ಅನ್ನೋದು ಅಣ್ಣ ತಂಗಿಯರ ದೊಡ್ಡ ಹಬ್ಬ. ಈ ಹಬ್ಬಕ್ಕೆ ಅಣ್ಣ ಬರ್ತಾನಂದ್ರೆ ಯಾರಿಗೆ ತಾನೇ ಖುಷಿ ಆಗೋದಿಲ್ಲ ರೀ. ನನಗಂತೂ ತುಂಬ ಖುಷಿ ಆಗತ್ತೈತಿ. ಅದರಲ್ಲೂ ನಮ್ಮ ಹೊಸ ಮನೆಯಾಗಿದ್ದ ನಮ್ದು ಫಸ್ಟ್ ರಕ್ಷಾಬಂಧನ ಐತಿ. ಅದ್ರಾಗೂ ಅಣ್ಣ ಬರತ್ತಾನ ತನ್ನೆಲ್ಲ ಕೆಲಸ ಬಿಟ್ಟು ರಾಖಿ ಕಟ್ಕೊಳಕ್ಕೆ ಬರತ್ತಾನ. ಅದಂತೂ ತುಂಬ ಖುಷಿ ಆಗತ್ತೈತಿ ರೀ. ಚಿಕ್ಕವರಿದ್ದಾಗ ತುಂಬ ಜಗಳಾಡ್ತಿದ್ವಿ, ಹೊಡೆದಾಡ್ತಿದ್ವಿ. ಆದರೆ ಈಗ ದೂರ ಇರ್ತೀವಲ್ಲ, ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಅಂತಾರಲ್ಲ, ಹಾಗಾಗೈತಿ. ಅವನದು ಕೆಲಸನೇ ಅವ್ನು ಬಿಸಿ, ನಮ್ಮ ಕೆಲಸನ ನಾವು ಬಿಸಿ, ಭೇಟಿ ಆಗಲಿಕ್ಕೆ ಆಗ್ತಿದ್ದಿಲ್ಲ. ಅದಕ್ಕೆ ಈಗ ರಕ್ಷಾಬಂಧನ ಒಂದು ಇದು ಮಾಡಿಕೊಂಡು ಅವ್ನು ಬರ್ತಾನೆ. ಅದು ಒಂದು ಭಾಳ ಇವತ್ತು ನಾವು ವ್ಲಾಗ್ ಮಾಡತ್ತೀನಿ. ಅವ್ನಿಗೆ ಇಷ್ಟವಾದ ಎಲ್ಲ ಅಡುಗೆ ಮಾಡತ್ತೀನಿ. ಅವ್ನಿಗೆ ಏನೇನು ಬೇಕಂದೆಲ್ಲ ಮಾಡ್ತೀನಿ. ಅದರೊಳಗೆ ನಮ್ಮ ಅಣ್ಣನ ಮಗಳು ಬರ್ತಾ ಇದ್ದಾಳೆ. ಅದು ಒಂಥರ ತುಂಬ ಖುಷಿ ಆಗ್ತದೆ. ಏನು ತಂದಿ? ಫೈ ಡ್ರೆಸ್, ಬ್ಲೂ ಕಲರ್ ಡ್ರೆಸ್. ಮಾಮಾಗ ಹೇಳ್ಬೇಕು ಥ್ಯಾಂಕ್ ಯು. ಹೇಳ ಮಾಮಾಗ. ನೋಡ್ರಿ ನಮ್ಮ ಅಣ್ಣನ ಮಗಳು ಬಂದಾಳು, ಎಷ್ಟು ಕ್ಯೂಟ್ ಅದಾಳ. ಹಾಯ್ ಮಾಡ. ಹಾಯ್ everyone, we are going to Hubli. ಆಲ್ರೆಡಿ ಮಕ್ಕಳು ಹೇಳ್ದ ಹಾಗೆ ನಾವಿವತ್ತು ಸಿದ್ಧಾರೂಢ ಮಠಕ್ಕೆ ಬಂದಿದ್ವಿ ರೀ. ಇದು ಶ್ರಾವಣ ಇತ್ತು. ಅದ್ರಾಗೂ ಶ್ರಾವಣ ನಮ್ಮ ಹುಬ್ಬಳ್ಳಿ ಧಾರವಾಡ ಮಂದಿ ಸಿದ್ಧಾರೂಢ ಅಜ್ಜನ ಮಠಕ್ಕೆ ಬರಲಿಲ್ಲ ಅಂದ್ರೆ ಹೆಂಗೆ ರೀ. ಅದರಲ್ಲೂ ಜಾತ್ರೆಯೂ ಇತ್ತು, ವಿಶೇಷ ಪೂಜೆಗಳು ಆಗ್ತಾವೆ. ಅದಕ್ಕೆ ನಾವು ಒಂದು ಸರ್ತಿ ಬಂದು ದರ್ಶನ ತೊಗೊಳ್ಬೇಕಂತಿತ್ತು ರೀ. ಜನನೂ ಭಾಳ ಇದ್ರೆ, ಅಣ್ಣನೂ ಬಂದಿದ್ದಲ್ಲ, ಅದಕ್ಕೆ ಅವನು ಕರ್ಕೊಂಡು ಬಂದ್ವಿ. ಅದರೊಳಗೂ ಸಿದ್ಧಾರೂಢ ಅಜ್ಜನ ಮಠದ ಒಳಗೆ ಹೋಯ್ತಂದ್ರೆ ಏನೋ ಒಂಥರ ಸಮಾಧಾನ ಪಾಸಿಟಿವ್ ಫೀಲಿಂಗ್ ಬರ್ತದೆ ನಮಗಂತರೂ. ನಾವಂತರೂ ಹುಬ್ಬಳ್ಳಿಗೆ ಬಂದಾಗೊಮ್ಮೆ ಸಿದ್ಧಾರೂಢ ಅಜ್ಜನ ಮಠಕ್ಕೆ ಹೋಗಿ ಅಲ್ಲಿ ಒಂದು 5 ನಿಮಿಷ ಕುಂತು ಅಂದ್ರೆ ನಮಗೆ ಸಮಾಧಾನ ಆಗ್ತೈತೆ ರೀ. ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗ್ತಾವೆ. ಈಗ ನೋಡ್ರಿ, ನಾ ದರ್ಶನ ತೊಗೊಂಡು ಬಂದು ಕುಂತಿದ್ದೆ. ಅಣ್ಣ ಮತ್ತು ಇವರು ದರ್ಶನ ತೊಗೊಂಡು ಬರ್ಲಿಕ್ಕೆ ಹೋಗ್ಯಾರ್ರಿ. ಅಷ್ಟಾದ ಕೂಡಲೇ ಒಂದು ಸೆಲ್ಫಿ ಫೋಟೋಶೂಟ್ ಮಾಡ್ಕೊಂಡು ಹೊರಗೆ ನಡೆದೀವ್ರಿ. ಹೊರಗೆ ಗಾಡಿ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ನಮ್ಮ ಮಕ್ಕಳು ಜೇಕ್ ನೋಡಿದ್ರು ರೀ. ಜೇಕ್ ಅಂದ್ರಪ್ಪ ಇದು ಟಾಯ್ಸ್ ಏರೋಪ್ಲೇನ್ ಬರ್ತಾವಲ್ಲ ರೀ, ಆ ಏರೋಪ್ಲೇನ್ಯಾಗ ಕುಂತರು ಭಾರಿ ಎಂಜಾಯ್ ಮಾಡಿದ್ರು ರೀ. ಮಕ್ಕಳು ಭಾಳ ಎಂಜಾಯ್ ಮಾಡಿದ್ರು ರೀ. ಫುಲ್ ಅದು ಒಂದೇ ಇತ್ತು ರೀ, ಮತ್ತು ಬೇರೆ ಏನು ಇರಲಿಲ್ಲ. ಅದಕ್ಕೆ ಅದೊಂದು ಆಟ ಆಡಿ ನಾವು ಮನೆ ಕಡೆ ನಡೆದಿವಿ ರೀ. ನೋಡ್ರಿ, ಎಲ್ಲ ಕೆಲಸನೂ ಮುಗೀತು ನಂದು. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೈತಿ. ಅಡುಗೆನೂ ಆಯ್ತು. ಇನ್ನೇನು ಊಟ ಮಾಡಿ ರಾಖಿ ಕಟ್ಕೊಳ್ದೈತಿ. ಊಟ ಮಾಡಿ ಕಟ್ಕೊಳ್ದಂದ್ರೆ ಯಾಕೋ ಮಧ್ಯಾಹ್ನ ಮೇಲೆ ಕಟ್ಕೋಬೇಕಂತ. ರಾಖಿ ಏನೋ ದಿನ ಚಲೋ ಇಲ್ಲ ಮುಂಜಾನೆ, ಅದಕ್ಕೆ ಮಧ್ಯಾಹ್ನ ಕಟ್ಕೊಳ್ಳೋದೈತಿ. ಮಧ್ಯಾಹ್ನ ಕಟ್ಕೊಂಡು ಅಣ್ಣ ಊರಿಗೆ ಹೋಗ್ತಾನಂತ. ಅದು ಹೋಗಬೇಡ ಅನ್ನತೀನಿ, ಆದ್ರೂ ಕೇಳತ್ತಿಲ್ಲ, ಹೋಗ್ತಾನತಾನ. ಈಗ ಹುಡುಗನ ಕರ್ಕೊಂಡು ಬಂದ ಕೂಡಲೇ ಇನ್ನೊಮ್ಮೆ ಕೇಳ್ಬೇಕು ನಾ ಏನಂತಾನಂತ. ಅಣ್ಣ ನೋಡ್ರಿ ಎಷ್ಟು ಹೇಳಿದ್ರು ಕೇಳಿಲ್ಲ, ಊರಿಗೆ ಹೊಂಟಬಿಟ್ಟ. ಸಾಚಿ ಸಾನ್ವಿ ಅಂದ್ರೆ ಫುಲ್ ಖುಷಿನ್ಯಾಗ ಹೊಂಟಿದ್ರು. ಅವರು ಹೊಂಟಾರ ತಂದ್ಕೊಂಡಿದ್ರು, ಆದ್ರೆ ಅವ್ರು ಹೊಂಟಿದ್ದಿಲ್ಲ. ಆಮೇಲೆ ಈ ವಿಷಯ ಗೊತ್ತಾದ್ರೆ ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಗೊತ್ತಿಲ್ಲ. ಆದ್ರೂ ಈ ಖುಷಿನ್ಯಾಗ ಹೊಂಟಾರ. ಈಗ ಹೋಗಿ ಪ್ಲಾಟ್ಫಾರ್ಮ್ 2ನ್ಯಾಗ ಅಲ್ಲಿ ಹೋಗಿ ಬೆಂಚ್ ಮ್ಯಾಗ ಹುಡುಗುಡ್ದ ನಮ್ಮ ಅಣ್ಣನ ಮಗಂದು ಫೋನ್ ಬಂತು. ಅಷ್ಟು ಒಂದು 5 ನಿಮಿಷ ಮಾತಾಡಕ್ಕೆ ಕುಂತಿದ್ವಿ. ಅಷ್ಟರೊಳಗನ
ಟ್ರೈನ್ ಬಿಡ್ತು ನೋಡ್ರಿ. ಅವ್ರು ಹೋಗಿ ಅವ್ರ ಸೀಟ್ ಮೇಲೆ ಕುಂತಾರೆ, ಬಾಯ್ ಬಾಯ್ ಮಾಡಿದ. ಶ್ರೇಷ್ಠ ಅಂತ ಫುಲ್ ನರ್ವಸ್ ಆಗಿಲ್ಲ. ಇಷ್ಟಿತ್ತು ರೀ ನಮ್ದು ಇವತ್ತಿಂದ ಬ್ಲಾಗ್, ನಮ್ದು ರಕ್ಷಾಬಂಧನ ಸ್ಪೆಷಲ್. ಹೇಗೆ ಅನ್ನಿಸ್ತು ರೀ ನಮ್ದು ರಕ್ಷಾಬಂಧನ ಸ್ಪೆಷಲ್ ನಮ್ಮ ಹೊಸ ಮನ್ಯಾಗ? ಪ್ಲೀಸ್ ತಿಳಿಸ್ರಿ. ಥ್ಯಾಂಕ್ ಯು.